ಗರ್ಭಿಣಿಯವರು ತನ್ನ ಹೊಟ್ಟೆಲಿರುವ ಮಗುವನ್ನು ಮನೆಯಲ್ಲೇ ಕೂತ್ಕೊಂಡು ಹೆಂಗ್ ಮಾನಿಟರ್ ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸಿಂಪಲ್ ಎಕ್ಸರ್ಸೈಸಿಗೆ ಫೀಟಲ್ ಮೂವ್ಮೆಂಟ್ ಮಾನಿಟರಿಂಗ್ ಅಂತ ಅಂತೀವಿ. ಯೂಶಲಿ ಗರ್ಭಿಣಿಯರಿಗೆ ಒಂದು 22 ವಾರ ಆದ ನಂತರ ಬೇಬಿದ ಮೂವ್ಮೆಂಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಈ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಊಟ ಆಗಿ 1 ಅವರ್ ಕೂತ್ಕೊಂಡು ಮಗು ಎಷ್ಟು ಮೂವ್ಮೆಂಟ್ಸ್ ಮಾಡತ್ತೆ ಅಂತ ಒಂದು ಚೆಕ್ ಮಾಡಿ ಬರೆಯುವ ಒಂದು ಕ್ರಮ ಮಾಡ್ತೀವಿ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದವರು, ಶುಗರ್ ಇದ್ದವರಿಗೆ, BP ಇದ್ದವರಿಗೆ, ನೀರ್ ಕಡಿಮೆ ಇದ್ದವರಿಗೆ, ಮಗು ಬ್ಲಡ್ ಸಪ್ಲೈ ಕಡಿಮೆ ಇದ್ದವರಿಗೆ ಇದು ಮಾಡಲೇಬೇಕು. ಈ ಟೆಸ್ಟ್ ಮಧ್ಯಾಹ್ನ ಊಟ ಆದ ನಂತರ, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ, ಇಲ್ಲ ರಾತ್ರಿ ಡಿನ್ನರ್ ಆದ ನಂತರನು ಚೆಕ್ ಮಾಡಬಹುದು. ಈ ಟೋಟಲ್ ನಂಬರ್ ಆಫ್ ಮೂವ್ಮೆಂಟ್ಸ್ ದಿನದಲ್ಲಿ ಒಂದು 10 ರಿಂದ 20 ಮೂವ್ಮೆಂಟ್ಸ್ ಇಡೀ ದಿನದಲ್ಲಿ ಇತ್ತು ಅಂತ ಅಂದ್ರೆ ಮಗು ಚೆನ್ನಾಗಿದೆ ಅಂತ ಒಂದು ಅಸೆಸ್ಮೆಂಟ್ ಆಗುತ್ತೆ. ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರನೇ ನನಗೆ ಒಂದು 10 to 15 ಮೂವ್ಮೆಂಟ್ಸ್ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಇಡೀ ದಿನದಲ್ಲಿ ಕೌಂಟ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. 10 ಮೂವ್ಮೆಂಟ್ಸ್ಗಿಂತ ತುಂಬಾ ಕಡಿಮೆ ಇತ್ತು ಇಡೀ ದಿವಸದಲ್ಲಿ ತಂದ್ರೆ ನೀವು ಯಾವ್ದಾದ್ರು ಒಂದು ಫ್ರೂಟ್ ಜ್ಯೂಸು ಇಲ್ಲ ಒಂದು ನಿಂಬೆಹಣ್ಣು ರಸ ಕುಡಿದ್ಬಿಟ್ಟು ಒಂದು 1 ಅವರ್ ವೇಟ್ ಮಾಡಿಬಿಟ್ಟು ಅವಾಗಲೂ ಮೂವ್ಮೆಂಟ್ಸ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ ಗೈನಕಾಲಜಿಸ್ಟ್ ಅನ್ನು ಮೀಟ್ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ಮಗುಗೂ ಹೊಟ್ಟೆ ಒಳಗಡೆ ಏನೋ ಪ್ರಾಬ್ಲಮ್ ಇರಬಹುದು ಅಂತ ಒಂದು ಚಾನ್ಸಸ್ ಇರುತ್ತೆ. ಈ ವಿಡಿಯೋನ ಆದಷ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರಿಗೆ ಹಾಗೂ ಪ್ರೆಗ್ನೆಂಟ್ ಇದ್ದವರಿಗೂ ಶೇರ್ ಮಾಡಿ.